ಕಲಬುರಗಿಯಲ್ಲಿರುವ ಟ್ರಾಫಿಕ್ ಪೊಲೀಸ್ ಭಾರತಿಬಾಯಿ ವಿರುದ್ಧ ಆಂದೋಲನ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಟ್ರಾಫಿಕ್ ಪೊಲೀಸ್ ಭಾರತಿಬಾಯಿಯವರು ಅವಾಚ್ಯ ಶಬ್ದಗಳಿಂದ ಜನರನ್ನ ನಿಂದಿಸುತ್ತಾರೆ ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿಯ ಟ್ರಾಫಿಕ್ ಪೊಲೀಸ್ ಆದಂತಹ ಭಾರತಿಬಾಯಿಯವರು ವಾಹನ ಚಾಲಕರಿಗೆ ಸಿಕ್ಕ ಹಾಗೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರೆ. ಅವರನ್ನ ಕಚೇರಿಯಲ್ಲಿ ಇರುವ ಕೆಲಸ ಕೊಡಬೇಕೇ ವಿನಃ ರಸ್ತೆ ಮೇಲೆ ವಾಹನಗಳನ್ನು ಹಿಡಿಯಲು ಅವಕಾಶ ಕೊಡಬಾರದು ಎಂದು ತಿಳಿಸಿದ್ದಾರೆ. ಶ್ರೀಮತಿ ಭಾರತಿ ಅನ್ನುವಂಥವರು ರಸ್ತೆ ಮೇಲೆ ನಿಂತ್ಕೊಂಡು ತನ್ನ ಪೊಲೀಸ್ ಕರ್ತವ್ಯವನ್ನು ಮಾಡದೆ ವಾಹನ ಸವಾರರನ್ನು ಹಿಡಿದು ವಾಚಾಮಗೋಚರವಾಗಿ ಅವಾಚ್ಯ ಶಬ್ದದಿಂದ ಬೈತಾರೆ. ಅವರ ತಂದೆ ತಾಯಿಯನ್ನು ನಿಂದಿಸ್ತಾರೆ. ಈ ರೀತಿಯಾಗಿರುವಂಥ ಅವಮಾನ ಮಾಡುವಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ದಂಡ ಹಾಕಲಿಕ್ಕೆ ರಸ್ತೆ ಮೇಲೆ ಬಿಡೋದು ಯಾವ ಪುರುಷಾರ್ಥಕ್ಕೆ? ಬೇರೆ ಅಧಿಕಾರಿ ಇಲ್ವಾ? ನಮ್ಮ ಕಾರ್ಯಕರ್ತನ ಬೈಕನ್ನು ತಡೆದು ಅವರ ತಂದೆ ತಾಯಿಗೆ ಅವನಿಗೆ ವೈಯಕ್ತಿಕವಾಗಿ ಕೆಟ್ಟದಾಗಿ ಬೈದಿದ್ದಾರೆ. ಇವತ್ತು ನಾವು ಅವರ ವಿರುದ್ಧವೂ ಕೂಡ ದೂರು ಕೊಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಅವರ ಯಾವುದಾದ್ರೂ ಆಫೀಸ್ ಟೇಬಲ್ ವರ್ಕಿಗೆ ಕೊಟ್ಟರೆ ಬಹಳ ಸೂಕ್ತ. ಪೊಲೀಸ್ ಇಲಾಖೆಯ ಮಾನನೂ ಉಳಿಯುತ್ತೆ, ಸಾರ್ವಜನಿಕರ ಮಾನ ಉಳಿಯುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ. ತಮಗೆ ವಿಚಾರಣೆ ಮಾಡಲಿಕ್ಕೆ ಕರೆಸಿದ್ದಾರೆ ಆ ಪ್ರಕರಣದಲ್ಲಿ ಅಂಬೇಡ್ಕರ್ ಮೂರ್ತಿ ಇಲ್ಲ, ನಮಗೇನು ವಿಚಾರಣೆ ಬಂದಿಲ್ಲ. ಅವರೆಲ್ಲ ನನ್ನ CDR ಹಾಕಿ ನೋಡಿದ್ದಾರೆ, ಸಂಗಮೇಶನ್ ಫೋನ್ CDR ಹಾಕಿ ನೋಡಿದ್ದಾರೆ. ಅಲ್ಲೆಲ್ಲಿಯೂ ಕೂಡ ನಾವು ಇರದೇ ಕಾರಣಕ್ಕಾಗಿ ನಮಗೆ ಯಾವುದೂ ನೋಟಿಸ್ ಬಂದಿಲ್ಲ. ಅವರ ಸಂಶಯ ಏನು ಅಂತ ಕೇಳಿದರೆ, ನಾನು ಅವತ್ತಿನ ದಿನ ರಾಮತೀರ್ಥದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹೋಗಬೇಕಾದ್ರೆ ಈ ವ್ಯಕ್ತಿಗೆ ಹೇಳಿ ಹೋಗಿದಾರೋ ಅನ್ನುವಂತಹ ಅವರಿಗೆ ಸಂಶಯ ಇತ್ತು ಅಂತ ಕಾಣಿಸುತ್ತೆ. ಒಂದು. ಎರಡನೇದ್ದು, ಈ ವ್ಯಕ್ತಿ ಹೆಸರನ್ನು ಇದರಲ್ಲಿ ಹಾಕಿದರೆ ಚಾರ್ಜ್ ಮಿನಿಸ್ಟರ್ಗೆ ನಾವು ಖುಷಿ ಪಡಿಸ್ಬೋದು ಅನ್ನುವ ಕಾರಣಕ್ಕಾಗಿ ಅವರು ನಮ್ಮ ಹೆಸರನ್ನು ಹೇಳಲಿಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.